ಕರ್ಣನ ಮಗ ಮಹಾವೀರ ವೃಷಸೇನ ಅವತ್ತಿನ ರಣಾಂಗಣದಲ್ಲಿ ದಾಂಗುಡಿ ಹಿಡಿಬಿಟ್ಟಿದ್ದ. ಅವನು ಎಂಥ ಮಹಾವೀರ ಅನ್ನೋದು ಕುರುಕ್ಷೇತ್ರಕ್ಕೆ ಗೊತ್ತಾಗಿದ್ದೇ ಅವತ್ತು. ವೃಷಸೇನ ಪಾಂಡವ ವೀರರನ್ನ ಎಣ್ಣಿಲ್ಲದಂತೆ ಘಾಸಿಗೊಳಿಸೋದಕ್ಕೆ ಶುರು ಮಾಡಿದ್ದ. ದೃಷ್ಟದ್ಯುಮ್ನ ಈ ವೃಷಸೇನನ ಬಿಲ್ವಿದ್ಯಾ ನೈಪುಣ್ಯವನ್ನ ಕಂಡು ಬೆಕ್ಕಸ ಬೆರಗಾದ. ಸಾತ್ಯಕಿಯ ಹಣೆಯಲ್ಲಿ ಬೆವರು ಮೂಡಿ ಅವನು ಕರ್ಣಪುತ್ರನಿಗೆ ದಾರಿ ಮಾಡಿಕೊಟ್ಟಿದ್ದ. ವೃಷಸೇನನ ಜೊತೆ ಯುದ್ಧಕ್ಕೆ ನಿಂತ ಭೀಮಸೇನ ಕೆಲವೇ ಘಳಿಗೆಗಳಲ್ಲಿ ಸುಸ್ತಾಗಿ ಹೋಗಿದ್ದ. ಭೀಮನ 4 ಧನಸ್ಸುಗಳನ್ನ ಕತ್ತರಿಸಿ ಹಾಕಿದ್ದ ವೃಷಸೇನ ಸಾರಥಿಯನ್ನ ಘಾಸಿಗೊಳಿಸಿದ್ದ, ರಥಚಕ್ರಗಳನ್ನ ಖಂಡಿಸಿಬಿಟ್ಟಿದ್ದ. ವೃಕೋದರನ ಸಹಾಯಕ್ಕೆ ಬಂದ ನಕುಲ ಸಹದೇವರು ಕೂಡ ಸ್ವಲ್ಪ ಸಮಯದಲ್ಲೇ ಸುಸ್ತೆದ್ದು ಹೋದರು. ಆಗಲೇ ಶ್ರೀಕೃಷ್ಣ ಅವರ ಸಹಾಯಕ್ಕಾಗಿ ಅಲ್ಲಿಗೆ ಅರ್ಜುನನನ್ನ ಕರ್ಕೊಂಡು ಬಂದಿದ್ದು. ಆ ಕದನ ಭೂಮಿಯಲ್ಲಿ ಕರ್ಣಪುತ್ರನ ನೈಪುಣ್ಯವನ್ನ ನೋಡ್ತಾ ಅರ್ಜುನ ಮೈಮರೆತು ಬಿಟ್ಟ. ಆಗ ಸಾರಥಿ ಕೃಷ್ಣ ಪಾರ್ಥನನ್ನ ಎಚ್ಚರಿಸ್ತಾನೆ. ಸವ್ಯಸಾಚಿ, ನೀನು ಯುದ್ಧವನ್ನ ನೋಡ್ತಾ ನಿಂತ್ರೆ ಆ ವೃಷಸೇನ ನಿನ್ನ ಅಗ್ರಜ ಭೀಮನನ್ನ ಮುಗಿಸಿಬಿಟ್ಟಾನು. ಪಾಪ ನಕುಲ ಸಹದೇವರ ಸಂಕಷ್ಟವನ್ನ ಸ್ವಲ್ಪ ಕಣ್ಣು ಬಿಟ್ಟು ನೋಡು ಪಾರ್ಥ. ಅವರು ಆ ಸಿಂಹದ ಮರಿಯ ಮುಂದೆ ಎಷ್ಟು ಹೊತ್ತು ನಿಂತಾರು. ಹೂಡು ಬಾಣವನು ಪಾರ್ಥ, ಆ ಸಿಡಿಲ ಮರಿಯನ್ನು ಹೊಡೆದುರುಳಿಸು.